ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಚಂದುಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮನೆಗೆ ಇನ್ವೈಟ್ ಮಾಡಿದ್ದೆ. ಚಂದು ಬಂದ ತಕ್ಷಣ ತುಂಬ ಸರ್ಪ್ರೈಸ್ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಏನೂ ಸರ್ಪ್ರೈಸ್ಗೆ ನಾವು ಪ್ರಿಪೇರ್ ಆಗಿರಲಿಲ್ಲ. ಸೊ ಇವತ್ತು ಅವಳ ಬರ್ಡೇನ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಬಟ್ ಅವಳು ಯಾವಾಗ ನನ್ನ ನೋಡಿದ್ರು ಈ ಸಾಂಗ್ನ ನನಗೋಸ್ಕರ ಹಾಡ್ತಿರ್ತಾಳೆ. ಸೊ ಹಾಗಾಗಿ ಕೇಳಿ ಅವಳು ಯಾವ ರೀತಿ ನನಗೆ ಒಂದು ಈ ಸಾಂಗ್ನ ಡೆಡಿಕೇಟ್ ಮಾಡಿದ್ಲು ಅಂತ. ಅಕ್ಕ, ಈ ವರ್ಷ ನನ್ನ ಬರ್ತ್ಡೇಗೆ ಏನು ವಿಶ್ ಮಾಡ್ತಿದ್ದೀರಾ? ಈ ವರ್ಷ ನಿಮಗೆ ಹೆಲ್ತ್ ಚೆನ್ನಾಗಿರಲಿ ಫಸ್ಟು. ಓಕೆ, ನನ್ನ ಜೊತೆ ಯಾವಾಗಲೂ ಹಿಂಗೆ ಇರು. ಆಮೇಲೆ ಈ ವರ್ಷ ನಿನಗೆ ರಾಜ್ಕುಮಾರ ಬರಬೇಕು. ಯಾವ ಥರ ನಾನಿನ್ನ ನೋಡ್ಕೋತೀನಲ್ಲ ಆ ಥರ, ನಾನಿನ್ನ ಮುದ್ದು ಮಾಡ್ತೀನಲ್ಲ ಆ ಥರ, ನಾನಿನ್ನ ಕಿಸ ಕೊಡ್ತೀನಲ್ಲ ಆ ಥರ ನನಗೆ ಜಾಸ್ತಿ ಕೊಡಬೇಕು. ಆಮೇಲೆ ಮುದ್ದಾಗಿರ್ಬೇಕು, ಫಿನಾನ್ಷಿಯಲಿ ಸ್ಟೇಬಲ್ ಇರಬೇಕಪ್ಪ, ಹ್ಯಾಂಡ್ಸಮ್ ಆಗಿರಬೇಕು, ಹೈಟ್ ಆಗಿರಬೇಕು, ಸಖತ್ತಾಗಿರ್ಬೇಕು, ನಮ್ಮ ಹುಡುಗಿ ಶೋಲ್ಡರ್ ಮೇಲೆ ಮಾಡ್ಕೊಳ್ಬೇಕು. ಆಮೇಲೆ ಇದ್ರೆ ಗಾಳಿ ಬೀಸಿದಾಗ ಅವನು ನೆನಪಾಗಬೇಕು. ಆಮೇಲೆ ಆ್ಯಕ್ಚುಲಿ ನಮ್ಮ ಗೌಡ್ ಹುಡುಗ ಇರಬೇಕು. ಇದು ಆ್ಯಕ್ಚುಲಿ ಇವಳಿಗೆ, ನನಗಲ್ಲ, ನನಗೆ ಯಾರಾದ್ರೂ ಸರಿ. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ಆ್ಯಕ್ಚುಲಿ ಗೌಡ್ ಹುಡುಗ ಆಗಿರಬೇಕು, ನೋಡೋಕೆ ಚೆನ್ನಾಗಿರ್ಬೇಕು, ಸ್ವಲ್ಪ ಮನೆ ಕಡೆ ಸ್ವಲ್ಪ ಫಿನಾನ್ಷಿಯಲ್ ಸ್ಟೇಬಲ್ ಇರಲಿ. ನಮ್ಮ ಹುಡುಗಿನೂ ಅರ್ನಿಂಗ್ ಮಾಡ್ತಾಳೆ. ಆಮೇಲೆ ಬಾಯ್ಡೋಟ ಇದ್ರೆ ಕಳಿಸಿ, ಇದೆ ಫಿಗರು, ಬಂಗಾರ ಇದು. ಸೊ ಕಳಿಸಿ ನೋಡೋಣ. ಆಮೇಲೆ ಹೇಳ್ತೀನಿ, ಶಾಪಿಂಗ್ ಮಾಡ್ಕೊಂಡ್ಬಂದು. ಆ್ಯಕ್ಚುಲಿ ನನ್ನ ಪ್ರಕಾರ ಮದುವೆ ಅನ್ನೋದು ಒಂದು ಬ್ಯೂಟಿಫುಲ್ ಫೀಲಿಂಗ್. ಅದು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ. ಆ್ಯಂಡ್ ನಮ್ಮ ಸೋಲ್ಮೇಟ್ಸ್ಗಳು ನಮಗೆ ಸಿಗ್ತಾರೆ ಅನ್ನೋದು ನಿಜ. ನಾನಂತೂ ನಂಬಿದ್ದೀನಿ ಅದನ್ನು. ಸೊ ಇವಳು ಕೇಳಿದ್ಲಲ್ಲ ಅಂತ ಏನೋ ತಮಾಷೆಗೆ ಏನೇನೋ ಹೇಳ್ಕೊಂಡು ಬಂದ್ವಿ, ಬಟ್ ಅವಳಿಗೆ ಒಂದು ಗೌಡ್ ಹುಡುಗ ಬೇಕು ಅನ್ನೋದಂತೂ ಇದೆ. ಈ ವರ್ಷ ಅಥವಾ ಮುಂದಿನ ವರ್ಷ ಒಳ್ಳೆ ಹುಡುಗ ಸಿಕ್ಕಿದ್ರೆ ಅವಳಿಗೆ ಮದುವೆ ಮಾಡಿಸ್ತೀವಿ. ಹಾಗೆ ನಾನು ಚಂದುನ ಕರ್ಕೊಂಡು ಒರಾಯನ್ ಮಾಲಿಗೆ ಬಂದೆ. ಲೈಕ್ ಚಂದು ಬರ್ಡೇ ಶಾಪಿಂಗ್ ಅಂತ ನಾವೇನೂ ಮಾಡಿರಲಿಲ್ಲ. ಆ್ಯಂಡ್ ಈ ವರ್ಷದಿಂದ ನಾನು ಆ್ಯಕ್ಚುಲಿ ಚೇಂಜಸ್ ಮಾಡಿದ್ದೀನಿ. ಲೈಕ್ ಪ್ರತಿ ವರ್ಷ ಅವ್ರಿಗೇನು ಇಷ್ಟ ಅದನ್ನು ನಾನು ಮೊದಲೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಅವ್ರಿಗೆ ಸರ್ಪ್ರೈಸ್ ರೀತಿ ಅವರಿಗೆ ನಾನು ಕೊಡ್ತಾ ಇದ್ದೆ. ಬಟ್ ಈ ವರ್ಷ ಅವರನ್ನೇ ಕರ್ಕೊಂಡು ಹೋಗಿ ಅವ್ರಿಗೇನು ಇಷ್ಟ ಅದನ್ನು ನಾನು ಕೊಡಿಸ್ತಾ ಇದ್ದೀನಿ. ಲಾಸ್ಟ್ ಲೈಕ್ ನಮ್ಮ ಸಂಪುಗೂ ಅದೇ ಥರ ಮಾಡಿದೆ. ಅವಳಿಗೇನು ಇಷ್ಟ ಅವಳಿಗೆ ಅದನ್ನು ಕರ್ಕೊಂಡೋಗಿ ಕೊಡಿಸ್ದೆ. ಅದೇ ರೀತಿ ಚಂದುಗೂ ಏನು ಇಷ್ಟ ಅಂತ. ಬಟ್ ನನಗೆ ಚಂದು ನನ್ನ ಪ್ರಕಾರ ಎನಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗಳನ್ನ ಅವಳು ಲೈಕ್ ಮಾಡಲ್ಲ. ಲೈಕ್ ನೋಡೋಣ ಏನು ತಗೋತಾಳೆ ಅಂತ. ನಾನು ಅವಳನ್ನ RMD ಶೋರೂಮ್ ಕರ್ಕೊಂಡು ಬಂದೆ. ಇಲ್ಲಿ ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ರೇಷ್ಮೆ ಸ್ಯಾರೀಸ್ ಚೆನ್ನಾಗಿರುತ್ತೆ. ನನಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಅವಳಿಗೆ ಒಂದು ರೇಷ್ಮೆ ಸೀರೆ ಕೊಡಿಸ್ಬಿಡೋಣ ಅಂತ ಯೋಚನೆ ಮಾಡಿದೆ. ಇವಾಗ ಶಾರ್ಟ್ಲಿ ಇನ್ನೇನು 1 ವೀಕಲ್ಲೇ ಆಷಾಢ ಮುಗಿತಾ ಬಂತು, ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಹಬ್ಬ ಬಂದೆ ವರಮಹಾಲಕ್ಷ್ಮಿ ಹಬ್ಬ, ಇನ್ನೇನು ಗೌರಿ ಹಬ್ಬ, ಒಂದು ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು. ಯಾವಾಗ ಬೇಕಾದ್ರೂ ಅವಳು ಅದನ್ನು ಉಟ್ಕೊಳ್ಬೋದು, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು. ಹಾಗೆ ಇದೊಂದು ಮೆಮೊರೇಬಲ್ ಆಗಿ ಇರುತ್ತೆ. ಹಾಗೆ ನಮ್ಮ ಹುಡುಗಿಗೆ ಮದುವೆ ಬೇರೆ ಮಾಡಿಸ್ಬೇಕು ಈ ವರ್ಷ ಮುಂದಿನ ವರ್ಷದಲ್ಲಿ. ಸೊ ಇದು ಇನ್ನು ಮದುವೆ ಅಂತ ಫಿಕ್ಸ್ ಆದರೆ ಸ್ಯಾರೀಸ್ ಕಲೆಕ್ಷನ್ಸ್ ನಾವುಗಳು ಹುಡುಗಿರಂತೂ ಎಷ್ಟು ಸ್ಯಾರಿ ತೊಗೊಳ್ತೀವಿ ಅಂತಲೇ ಗೊತ್ತಿರಲ್ಲ, ಅಷ್ಟು ಸ್ಯಾರೀಸ್ ಕಲೆಕ್ಷನ್ಸ್ಗಳನ್ನ ಮಾಡ್ಕೋತಾ ಇರ್ತೀವಿ. ಸೊ ಹಾಗಾಗಿ ಇದು ಒಂದು ನಾನು ಕೊಟ್ಟಿರೋ ಸ್ಯಾರಿ ಅವಳಿಗೆ ಪ್ರತಿ ಸಲ ಅದನ್ನು ಹುಡ್ಕೊಂಡಾಗ ಅವಳಿಗೆ ನನ್ನ ಒಂದು ನೆನಪು ಅಂತೂ ಇದ್ದೇ ಇರುತ್ತೆ. ಆಗ ಜೊತೆಗೆ ನಾವು ಇದ್ದೇ ಇರ್ತೀವಿ, ಬಟ್ ಆದರೂ ಒಂದು ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ಕೊನೆವರೆಗೂ ಅಂತ ಹೇಳಿ ನಾನು ಅವಳಿಗೆ ಸ್ಯಾರಿ ತಕ್ಕೊಡೋಣ ಅಂತೇಳಿ ನಾನೇ ಸೆಲೆಕ್ಟ್ ಮಾಡ್ತಾ ಇದ್ದೆ. ಸ್ಯಾರೀಸ್ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು. ನಾನೇ ಇಲ್ಲೇ ಪಕ್ಕದಲ್ಲಿ ಇದ್ರೂ ನಾನು ಈ ಶೋರೂಮ್ಗೆ ನಾನು ಫಸ್ಟ್ ಟೈಮ್ ಬಂದಿದ್ದು. ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ. ನಾನು ಬಂದು ಯೂಶ್ವಲಿ ಮೈಸೂರಲ್ಲಿ ಶಾಪ್ ಮಾಡೋದು. ಮೈಸೂರು ಸಿಲ್ಕ್ಸ್ ಆಗಿರ್ಬೋದು, ಕಾಂಜೀವರಂ ಸ್ಯಾರೀಸ್ ಆಗಿರ್ಬೋದು, ಎಲ್ಲ ನಾನು ಮೈಸೂರಲ್ಲಿ ತೊಗೊಳ್ಳೋದು. ಬಟ್ ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಸೊ ಅವಳಿಗೆ ನಾನು ಇದು ನೋಡಿದ ತಕ್ಷಣ ತುಂಬ ಕಲೆಕ್ಷನ್ಸ್ ನಾವು ನೋಡೋಕ್ಕೆ ಹೋಗಲಿಲ್ಲ. ನನಗೇನು ಇಷ್ಟ ಆಯಿತು ಒಂದು ಪಿಂಕ್ ಕಲರ್, ಅದನ್ನು ಅವಳಿಗೆ ಟ್ರೈ ಮಾಡು ಅಂತ ಹೇಳಿ ಟ್ರೈ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಕಾಣ್ತಿದ್ಲು. ತುಂಬ ಬೆಳ್ಳಗಿದೆ ನಮ್ಮ ಹುಡುಗಿ, ಮಿಲ್ಕಿ ಬ್ಯೂಟಿ ಇದು. ಸೊ ಅದಂತೂ ಎದ್ದು ಕಾಣ್ತಿತ್ತು ಕಲರು, ತುಂಬ ಚೆನ್ನಾಗೂ ಕಾಣ್ತಿದ್ಲು. ಸೊ ಇದನ್ನೇ ಫೈನಲ್ ಮಾಡಿ ಇದನ್ನೇ ಬಿಲ್ಲಿಂಗ್ ಮಾಡಿಸಿದ್ವಿ.
ಚಂದು ಸ್ವಲ್ಪ ಎಮೋಷ್ನಲ್ ಆದಳು. ಅಕ್ಕ ನೀವೆಲ್ಲರೂ ನೋಡ್ಕೊಳ್ಳೋ ಥರ ನನಗೆ ಗಂಡ ಸಿಗ್ತಾನಾ ಅಂತ ಕೇಳ್ತಿದ್ಲು. ಖಂಡಿತ ಸಿಗ್ತಾರೆ. ಆ್ಯಕ್ಚುಲಿ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ನಾವು 11 ಬೇಕ್ ಹೌಸಿಗೆ ಬಂದ್ವಿ. ಹಾಗೆ ಬರ್ಡೇಗಳಿಗೆ ಹಾಗೆ ಒಂದು ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ. ಕೇಕ್ ಕಟ್ ಮಾಡಿಲ್ಲ ಅಂದರೆ ಬರ್ಡೇಸ್ ಇನ್ಕಂಪ್ಲೀಟ್ ಥರ ಫೀಲ್ ಆಗ್ತಿತ್ತು. ಇಯರ್ ಹೋಲ್ಡರ್ ಹಾಟರ್ ಅಂತ ಹಾಟಿ ಕ್ಯೂಟಿಗೆ ನಮ್ಮನೆ ಹಾಟಿ ಕ್ಯೂಟಿಗೆ ಒಂದು ಕೇಕ್ ತೊಗೊಂಡ್ವಿ. ತುಂಬ ಏನೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಕ್ಯೂಟಾಗಿರೋ ಪುಟಾಣಿ ಕೇಕ್ ತೊಗೊಂಡ್ವಿ. ಯಾಕೆಂದರೆ ಇರೋದೇ ನಾನು, ಜ್ಯೋತಿ ಅಕ್ಕ ಆ್ಯಂಡ್ ಚಂದು. ಸೊ ಕ್ಯೂಟಾಗಿತ್ತು. ಹಾಗೆ ಎಲ್ಲ ಕೇಕಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ತೊಗೊಂಡೋಗಿ ಕಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹಾಗೆ ಬಂದ್ವಿ. ಬೇರೆ ಏನಾದ್ರು ಶಾಪಿಂಗ್ ಮಾಡು ಅಂತ ಹೇಳಿದೆ. ಸೊ ಮಿನಿಸೋಗೆ ಬಂದಳು. ಅಲ್ಲಿ ಏನು ತೊಗೋತಾಳೆ ನೋಡೋಣ. ನಾವೆಷ್ಟೇ ದೊಡ್ಡವರಾದರೂ ನಾವಂತೂ ಟೆಡ್ಡೀಸು ಕ್ಯೂಟಾಗಿರೋ ಥಿಂಗ್ಸ್ಗಳೇ ಬೇಕು ಅನಿಸುತ್ತೆ. ಸೊ ಇವಳು ಏನು ತೊಗೋತಿದ್ದಾಳೆ ನೋಡಿ. ಇದು ಲಯನ್ ಯಾಕೆ ಅಂತ ಕೇಳಿ, ನನ್ನ ಹುಡುಗ ಸಿಂಹ ಅಷ್ಟು ಗರ್ಜನೆ ಮಾಡಬೇಕು ಅಂತ. ಎಲ್ಲಿ ಹಾಗೆ ಅವಳು ಇಷ್ಟಪಟ್ಟಿರೋ ಒಂದು ಕ್ಯೂಟಾಗಿರೋ ಸಿಂಹ ಅಂತೆ, ಅದು ಲಯನ್ನು. ಸೊ ಈ ಲಯನ್ನ ಅವಳಿಗೆ ಕೊಡಿಸ್ಕೊಂಡು ಅವಳನ್ನ ರೇಗಿಸ್ಕೊಂಡು ನಗಿಸ್ಕೊಂಡು ಅವಳ ಕೊಟ್ಲೆ ಮಾಡಿಕೊಂಡು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವೀಗ ಮನೆ ಕಡೆ ಬಂದ್ವಿ. ಸ್ಕೈ ವಾಕಲ್ಲಿ ವಾಕ್ ಮಾಡ್ಕೊಂಡು ಬಂದ್ವಿ. ಚಂದು ಬಗ್ಗೆ ಹೇಳಬೇಕು ಅಂದರೆ ಶಿ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು. 3 ಇಯರ್ಸಿಂದ ನನಗೆ ಪರಿಚಯ. ಇವಾಗಂತೂ ನಮ್ಮ ಮನೇಲಿ ಒಬ್ಬಳಾಗ್ಬಿಟ್ಟಿದ್ದಾಳೆ. ಒಳ್ಳೆ ಹುಡುಗಿ. ಆ್ಯಕ್ಚುಲಿ ತುಂಬ ಹೋಮ್ಲಿ, ನೋಡೋಕ್ಕಷ್ಟೇ ಪಾಶಾಗಿ ಮಾಡರ್ನೇಟಾಗಿ ಕಾಣ್ತಾಳೆ. ತುಂಬ ಒಳ್ಳೆ ಸಂಸ್ಕಾರ ಇರೋ ಹುಡುಗಿ ಅದು. ಅವಳ ಬಗ್ಗೆ ಇನ್ನೊಂದಿನ ಬ್ಲಾಗ್ ಮಾಡ್ತೀನಿ. ಅವಳ ಜರ್ನೀಸ್ ಎಲ್ಲ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಗಾಳಿ ಇತ್ತು. ಸೊ ಅವಳದು ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ಬ್ಯೂಟಿಫುಲ್ಲಾಗಿ ಬಂತು ಫೋಟೋಸ್ ಎಲ್ಲ. ಸೊ ಮುಗಿಸ್ಕೊಂಡು ಹಾಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಚೆನ್ನಾಗಿದೆ, ಇಲ್ಲೇ ಕಟ್ ಮಾಡೋಣ ಅಕ್ಕ ಅಂದ್ಲು. ಸೊ ಇಲ್ಲೇ ಕಟ್ ಮಾಡಿದ್ವಿ. Hi guys, so welcome back to Vismaya Gowda Diaries. ಏನಿದು ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ, ಅಫ್ಕೋರ್ಸ್ ನಾನು ಮೇನ್ ಕ್ಯಾರೆಕ್ಟರ್ ಅಲ್ವಾ ಇವತ್ತು ಈ ವ್ಲಾಗಲ್ಲಿ. ಸೊ ಇವತ್ತು ನನ್ನ ಬರ್ಡೇ, ಆ್ಯಕ್ಚುಲಿ ನೆನ್ನೆ. ಸೊ ಇವತ್ತು ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಸ್ಮಯ ಅಕ್ಕನ ಫೋನ್ನ ನಾನು ಎಸ್ಕೇಪ್ ಮಾಡಿದ್ದೀನಿ. ಇವಾಗ ಅವ್ರ ಫೋನಲ್ಲಿ ಈ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ನೇಚರ್ ಮಧ್ಯದಲ್ಲಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಗ್ರ್ಯಾಟಿಟ್ಯೂಡ್ ತುಂಬ ಇದೆ ನನಗೆ. ಸೊ ಥ್ಯಾಂಕ್ ಯು ವಿಸ್ಮಯ ಅಕ್ಕ. ಸೊ ಆ್ಯಸ್ ಯೂಶುವಲ್ ಲವ್ ಯು. ಆ್ಯಂಡ್ ಬನ್ನಿ ಇವತ್ತು ನನ್ನ ಬರ್ಡೇ ಹೆಂಗೆಲ್ಲ ಆಗುತ್ತೆ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ. ಅವರಿಬ್ಬರು ಆ್ಯಕ್ಚುಲಿ ಮುಂದೆ ಹೋಗ್ತಾ ಇದ್ದಾಳೆ ನನ್ನನ್ನು ಬಿಟ್ಟು. ಓಕೆ, ಸೊ ಇವತ್ತು ನೈಸ್ ಬಾಯ್. ಎನಿವೇ, ಸೊ ಇವಾಗ ನಾನು ಹೇಗೆ ವಿಸ್ಮಯ ಅಕ್ಕ ಪರಿಚಯ ಆಗಿದ್ದು ಅಂತ ಹೇಳ್ತೀನಿ ನಿಮಗೆಲ್ಲರಿಗೂ. ಸೊ ಫಸ್ಟ್ ಐ ವಾಸ್ ವರ್ಕಿಂಗ್ ಆಯಿತಾ, ಒಂದು ಕಂಪನಿಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ನಾವಿಬ್ಬರು ಫಸ್ಟ್ ಟೈಮ್ ಮೀಟ್ ಆಗಿದ್ದು. ನಾನು ವಿಸ್ಮಯ ಅಕ್ಕನ್ನ ನೋಡೋಕ್ಕೂ ಮುಂಚೆ ಫಸ್ಟ್ ಅಮ್ಮನ ಮೀಟ್ ಮಾಡಿದೆ. ನಾನು ನೋಡಿದ ತಕ್ಷಣ ನಾನು ಅಮ್ಮ ಎಲ್ಲಿ ಅಕ್ಕ ಅಂತ ಕೇಳಿದ್ದೆ. ಸೊ ದಟ್ಸ್ ಹೌ ವಿ ಗಾಟ್ ಕನೆಕ್ಟೆಡ್. ಆ್ಯಂಡ್ ಅದಾದಮೇಲಿಂದ ನಾನು ಆಫ್ಲೈನ್ ಕ್ಲಾಸಸ್ ಎಲ್ಲ ತೊಗೊಂಡೆ. ಆ್ಯಂಡ್ ನನ್ನ ಲೈಫ್ ಇವಾಗ ಫುಲ್ ಮಿರಾಕಲ್ ಅಂತಲೇ ಹೇಳ್ಬೋದು. ತುಂಬ ಕಾನ್ಫಿಡೆನ್ಸಲ್ಲಿ ನಾನು ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲ್. ಮತ್ತು ಇನ್ನೂ ಎಷ್ಟೊಂದು ಎಲ್ಲ ಹೇಳಬೇಕು. ಅದಕ್ಕೆ ಅಂತ ನಂಗೆ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಆಗುವ ಇಲ್ಲೊಬ್ರು ಇದ್ದಾರೆ, ನಾನು ಏನೇ ಮಾತಾಡಿದ್ರು ಇಲ್ಲಿ ನಗ್ತಾ ಇದ್ದಾರೆ. ಇವಳೊಬ್ರು, ಅಲ್ಲಿ ಇನ್ನೊಬ್ರು ಇದ್ದಾರೆ. ಬನ್ನಿ, ಇವ್ರು ಇದ್ದಾರಲ್ಲ ಇವರು. ಬನ್ನಿ ಜನರೇ. ಆಯಿತು. ಆ್ಯಂಡ್ ಕೃಷ್ಣನ್ ಪ್ರೀತಿಸೋ ನಮಗೆ ರಾಮನಂತ ಗಂಧ ತಿಂದ್ರಿ. ಸೊ ಕ್ಯೂಟ್. ಥ್ಯಾಂಕ್ ಯು. ದಿಸ್ ಇಸ್ ಸೊ ಕ್ಯೂಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಊಟ ಎಲ್ಲ ಮಾಡಿಕೊಂಡು ಹಾಗೆ ಮನೆಯಲ್ಲಿ ಕುತ್ಕೊಂಡು ಮಾತುಕತೆ ಮುಂದುವರ್ಸಿದ್ವಿ. ನಮ್ಮ ಮಾತುಕತೆ ಮುಗಿಯೋದೇ ಇರೋ ಕತೆಗಳು. ಸೊ ಹಾಗೆ ಹರ್ಷಿತಾ ಬಂದಳು. ಹರ್ಷಿತಾ ಬಗ್ಗೆ ಹೇಳಬೇಕು ಅಂದರೆ ಶೀ ಈಸ್ ಆಲ್ಸೋ ಒನ್ ಆಫ್ ಮೈ ಸ್ವೀಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ನನ್ನ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದಾಗ ಒಂದು 6 years ಬ್ಯಾಕ್ ಇವಳು ನನ್ನ ಒಂದು ಸ್ಟೂಡೆಂಟಾಗಿ ಜಾಯ್ನ್ ಆಗಿದ್ದು ಹುಡುಗಿ. ಇವತ್ತು ಮನೆ ಮಗಳು ಇವಳು ಸಹ ನನಗೆ. ಆ ಫ್ರೆಂಡ್ಶಿಪ್ ಇವತ್ತವರೆಗೂ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾವ ದೃಷ್ಟಿನೂ ಬೀಳದೇ ಇರಲಿ ನನ್ನ ಅವಳ ಒಂದು ಫ್ರೆಂಡ್ಶಿಪ್ ಮೇಲೆ. ಹಾಗೆ ಇವತ್ತು ಅವಳು ಯಾಕೆ ಈ ಥರ ಓಡಾಡ್ತಿದ್ದಾಳೆ ಅಂದರೆ, ನಾವು ಗಿಂಬಲ್ ತೊಗೊಂಡಿದ್ವಿ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಮೇಲೆ. ಅದು ಹೇಗೆ ಯೂಸ್ ಮಾಡೋದು ಹೇಗೆ ಅಂತ ಇವಳ ಮೇಲೆ ಪ್ರಯೋಗ ಮಾಡ್ತಾಯಿದ್ವಿ. ಸೊ ಇವತ್ತು ನಮ್ಮ ಸೂಪರ್ ಮಾಡೆಲ್ ಥರ ಇವಳು ನಮಗೆ ಪೋಸಸ್ ಕೊಡ್ತಿದ್ಲು ಅಷ್ಟೇ. ಸೊ ಅದಾದಮೇಲೆ ಹಾಗೆ ಮಾತುಕತೆ ಮುಂದುವರಿತು. ಹಾಗೆ ಹರ್ಷಿ ನಮಗೆ ಒಂದು ಕೋಲ್ಡ್ ಕಾಫಿ ಮಾಡಿಕೊಟ್ಲು. ಲೋಯಿಸಾ ಇದ್ದ, ಎಲ್ಲರಿಗೂ ಬಾಯ್ ಹೇಳಿ ಅದು ಪಾಪ ಹೊರಡ್ತು, ಏನೋ ಮೀಟಿಂಗ್ ಇದೆ ಅಂತ ಕ್ವಿಕ್ಕಾಗಿ ಬಂದು ವಿಶ್ ಮಾಡಿ ಹೋದ್ಲು. ಈ ಬ್ಲಾಗ್ ಇನ್ನೊಂದು ದಿನ ಹೇಳ್ತೀನಿ ಹೇಗೆ ನಾವು ಮನೆಯೊಳಗೆ ಸೆಲೆಬ್ರೇಟ್ ಮಾಡಿದ್ವಿ, ನಾನು, ಹರ್ಷಿ, ಲೋಯಿ ಆ್ಯಂಡ್ ಚಂದು ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಒಂದು ಹೊಸ ಬ್ಲಾಗ್ ನೆಕ್ಸ್ಟ್ ಬರುತ್ತೆ. ಇವಾಗ ಈ ಬ್ಲಾಗ್ನ ನಾವು ಹೆಣ್ಣು ಮಾಡ್ತಾಯಿದ್ದೀವಿ. ಚಂದು ಬರ್ಡೇನ ಸಿಂಪಲ್ಲಾಗಿ ಕ್ಯೂಟಾಗಿ ಒಂದು ಮೆಮೊರೇಬಲ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನಿಸ್ತು. ಹರ್ಷಿಗೊಂದು ಬಾಯ್ ಹೇಳ್ತಾ ಹಾಗೆ ಈ ಬ್ಲಾಗ್ನ ನಾನು ಹೆಣ್ಣು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಾಗೆ ಥ್ಯಾಂಕ್ ಯು ಯೂನಿವರ್ಸ್. ಹಾಗೆ ಚೆನ್ನಾಗಿತ್ತು ಇವತ್ತು ಡೇ. It was a beautiful day.